ಯಾಕೆ ತಂಗಿ ಬಾಳ ಸೈಲೆಂಟ್ ಆಗ್ಯಾರ? ಅಣ್ಣ ಇವತ್ ಬೇಗ ಬಿಡಣ್ಣ, ಫೀಸ್ ಕಟ್ಟಕ್ ಲಾಸ್ಟ್ ಡೇಟ್ ಇವತ್ತ. ಆಯ್ತು, ಟೆನ್ಷನ್ ಮಾಡ್ಕೋಬೇಡ. ನಾಳೆ ನಂದೆ ಹಣ ಅರೇಂಜ್ ಮಾಡ್ತೀನಿ. ಅಣ್ಣ ನಿಂಗ್ ಕಷ್ಟ ಆಗ್ತಿದ್ಯಾ? ನಾನ್ ಪಾರ್ಟ್ ಟೈಮ್ ಕೆಲ್ಸಕ್ ಹೋಗ್ಲಾ ಅಣ್ಣ? ಮೀನಾ, ಓದೋದೊಂದೇ ನಿನ್ ಕೆಲಸ. ಅಪ್ಪ ಇದ್ದಿದ್ರೆ ಏನ್ ಹೇಳ್ತಿದ್ರು ಅದೇ ನಾನು ಇವಾಗ ಹೇಳ್ತಿರೋದು. ಸೆಟ್ರೆ, ನಂಗೆ 20,000 ಬೇಕಿತ್ತು ನಮ್ಮ ತಂಗಿ ಫೀಸ್ ಕಟ್ಟಾಕ. ಅರ್ಜುನ್, ನೀ ಬಂದ್ರೆ ಇಲ್ಲ ಅನ್ನಕ್ಕಾಗತ್ತಾ? ಆದ್ರೆ ನಿಯಮ ಏನಂತ ಗೊತ್ತು ತಾನೇ? ತಿಂಗಳಿಗೆ 10% ಬಡ್ಡಿ. 1 ವಾರ ಲೇಟ್ ಆದ್ರ ನಾನ್ ಸಹಿಸಲ್ಲ. ಗೊತ್ತು ಸೆಟ್ರೆ, ಸರಿಯಾದ ಸಮಯಕ್ಕೆ ವಾಪಸ್ ಕೊಡ್ತೀನಿ. ಓಯ್, ಪೇಪರ್ ತಂಬೋಗೋ. ಅಣ್ಣ, ಅವ್ನು ಕರೆಕ್ಟ್ ಆಗಿ ಕೊಡ್ತಾನೆ ಎಲ್ಲ ಕೇಳು, ಇಲ್ಲ ಅಂದ್ರೆ ನೋಡ ಅರ್ಜುನ್, ನಾನ್ ದುಡ್ಡು ನಿಸದಲ್ಲಿ ಎಷ್ಟು ಒಳ್ಳೆಯವನೋ ಅಷ್ಟೇ ಕೆಟ್ಟವನೋ. ಪೆನ್ ಕೊಡ ಅವನಿಗೆ, ಸೈನ್ ಮಾಡ. ನೆನ್ಪಿರ್ಲಿ, ಈ ಊರಲ್ಲಿ ನನ್ನಿಂದ ಹಣ ತಗೊಂಡ ಕತೆ ಗೊತ್ತಲ್ಲ. ಸೂರ್ಯ, ಅವ ಅರ್ಜುನ ಶೆಟ್ಟಿ ಕಡೆ ಸಾಲ ಮಾಡ್ಬಿಟ್ಟಾನ. ಶೆಟ್ಟಿ ನೋಡಿದ್ರೆ ಸರಿ ಇಲ್ಲ ಅಲ್ಲಿ. ಹೂನ್ಲೆ, ಅವ ಹೋಗಿ ಸೆಟ್ಟಿದಾಗ ಸಾಲ ಇಸ್ಕೊಂಡ್ಬಿಟ್ಟಾನ. ಅವ ಇದ್ರ ಊಟನ್ ಕಷ್ಟ ದೌರ್ಜನ್ಯ ಮಾಡೋದಿಂತ ಮಾಡ್ತಾನ. ಇವ್ ಬೇರೆ ಪ್ಲೇಸ್ ಅಂದ್ಬಿಟ್ಟು ಅವನ್ ತಗಿಸ್ಕೊಂಡ್ಬಿಟ್ಟಾನ ಹೋಗಿ. ಮೊನ್ನೆ ನಮ್ಮ ಮನೆ ಪಕ್ಕ ಅವ್ರು ಸಾಲ ಇಸ್ಕೊಂಡವ್ರು ಇದ್ರು, ಅವ್ರು ಕೊಟ್ಟಿಲ್ಲ ಅಂತೇಳಿ ಹುಡುಗನ್ ಕರ್ಸಿ ಬಡಿಸ್ಬಿಟ್ಟಾನ. ಹೌದನ್ಲೆ, ಗೊತ್ತೇ ಇಲ್ಲ ನೋಡಂಗಿತ್ತು. ಗನ ಡೇಂಜರ್ ಅದನ್ಲೇವಾ. ಅರ್ಜುನ್ ಬಂದ್ ನೋಡ. ಬರತ್ತಳಿ, ಸರಿ ಹೇಳಮ್ಮ. ಏನಪ್ಪ, ನಂಗೊಂದ್ ಚಾ ಇಡ್ರಲಿ. ಹೇಳ್ತೀವಿ ಬಾರಪ್ಪ ಸೂರ. ಅಣ್ಣ, ನಮ್ ದೋಸ್ತ ಒಂದ್ ಚಾ. ಅಲ್ಲಿ ಹೋಗಿ ಆ ಸೆಟ್ಟಿದಾಗ ಸಾಲ ತಗೊಂಡಿಲ್ಲ, ಏನ್ ಗೊತ್ತಾಗುತ್ತಿಲ್ಲ. ಏನ್ ಮಾಡ್ಬೇಕ್ರಿ ಸೂರ್ಯ, ಬೇರೆ ದಾರಿ ಇರ್ಲಿಲ್ಲ. ಮೀನಾಗ್ ಫೀಸ್ ಕಟ್ಲೇಬೇಕಿತ್ತು. ಟೆನ್ಷನ್ ತಗೋಬೇಡ ಮಚ್ಚ, ಅದೇನೇ ಬರ್ಲಿ ನಾವಿಲ್ಲಿ ಒಟ್ಟಿಗೆ ಎದುರಿಸೋಣ. ಸ್ನೇಹಿತರಂದ್ರೆ ಇದಲ್ವಾ, ಕಷ್ಟದ ಜೊತೆಗಿರೋದು. ಹಣೆ ಬರಕ್ ಹೊಣೆ ಅದೇನಾಗ್ಲಿ ನೋಡಮ್ಮ. ಸಾಕಪ್ಪ, ಚಾ ಕುಡಿ ಬಾ. ಓಯ್, ಬಡ್ಡಿ ಹಣ ಹೇಳಿದ್ನಲ್ಲ, ತಂದ್ಯಾ? ಅಣ್ಣ, ಅಷ್ಟು ಹಣ ತರಕಾಗಿಲ್ಲ ಅಣ್ಣ, ಅರ್ಧ ಹಣ ಅಷ್ಟ ತಂದಿದ್ದೀನಿ. ಓಯ್, ಇಸ್ಕೊಂಡ್ ಹೋಗ್ಬೇಕಾದ್ರೆ ಪೂರ್ತಿ ಹಣ ಇಸ್ಕೊಂಡಿಗಿ, ಕೊಡ್ಬೇಕಾದ್ರೆ ಅರ್ಧ ಹಣ ಕೊಡಕ್ ಬಂದ್ಯಾ? ಅಣ್ಣ, ನಾನು ಈ ತಿಂಗಳ ಪೂರ್ತಿ ದುಡ್ದೆ ಅಣ್ಣ, ಆದ್ರೆ ಹಣ ಅಡ್ಜಸ್ಟ್ ಮಾಡಕ್ ಆಗ್ಲಿಲ್ಲ. ಮಕ್ಳ, ರೊಕ್ಕ ಇಸ್ಕೋಬೇಕಾದ್ರ ಸಲೀಸಾಗಿ ಸುಂತೀರ, ಆದ್ರೆ ಕೊಡ್ಬೇಕಾದ್ರ ಅವಾಗ ಕುಚಿಗ್ ಬರ್ತಲ್ಲ ನಿಮಗ. ಇಲ್ಲ ಅಣ್ಣ, ಕೊಡ್ತೀನಿ. ಸೆಟ್ರೆ, ಸ್ವಲ್ಪ ಸಮಯ ಕೊಡಿ. ಅರ್ಜುನ, ನಾ ಕೊಟ್ಟಿರೋ ಸಮಯ ಮುಗಿತು. ನನಗ ಹಣ ಬೇಕು. ಇಲ್ಲ ಅಂದ್ರೆ ಒಂದು ಪೂರ್ತಿ ಹಣ ತಗೊಂಬ, ಇಲ್ಲ ಅಂದ್ರೆ ನಿನ್ ತಂಗಿನ ನಾನು ಹೋಟೆಲ್ಗೆ ಕೆಲ್ಸ ಕಳ್ಸು. ಏ ಸೆಟ್ಟೆ, ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಇಲ್ಲ ಅಂದ್ರೆ ನನ್ ತಂಗಿ ಹೆಸರು ಹತ್ಬೇಡ, ಏನಿದ್ರು ನಂದು ನಿಂದು.
3 ದಿನದೊಳಗೆ ನೀನ್ ಸಾಲ ಮುಟ್ಟಿಸ್ತೀನಿ. ನನ್ನ ತಂಗಿ ಬಗ್ಗೆ ಮಾತಾಡಿದ ತಪ್ಪಾಯ್ತು ಅಂತ ಹೇಳಿ ಹೋಗ್ತಾ ಇರೋ. 3 ದಿನ ಬಿಟ್ಟು ಸಾಲ ತೀರ್ಸ್ತೀನಿ ಅಂತ ಹೇಳಿದಲ್ಲ, ಸರಿ ಆಯ್ತು, ಹಿಂಗೆ ಮಾಡು. ಸೂರ್ಯ, ಹಿಂಗ್ಲೇಪ್ಪ ಅವತ್ತು ಸಾಲ ಇಸ್ಕೊಂಬಂದಿದ್ವಲ್ಲ, ಇವತ್ತು ರೊಕ್ಕ ಕೊಡೋದಿತ್ತ, ಕೊಡಾಕ್ ಹೋಗಿದ್ನ್ಯಾ, ಸ್ವಲ್ಪ ಜಗಳ ಆಗ್ಬಿಡ್ತಿ. ಮತ್ತೆ ಅವ್ರಿಗೆ ನೋಡ್ಯಾರ 3 ದಿನದಾಗ ಕೊಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟಿನಿ. ಏನ್ ಮಾಡ್ಬೇಕು ಅನ್ನೋದಾಗ ಗೊತ್ತಾಗಲ್ರಿಯಪ್ಪ. ಅಣ್ಣ ಏನಣ್ಣ ಇನ್ನೂ ಮಾತಾಡಕತ್ತಿದ್ದಲ್ಲ? ಏನಿಲ್ಲ ಬಿಡವ. ಅಣ್ಣ ನನ್ಗೋಸ್ಕರ ನೀನ್ ಇಷ್ಟೆಲ್ಲ ಸಾಲ ಮಾಡಿದ್ಯಾ, ಎದಕ್ಕಣ್ಣ ನಂಗೆ ಹೇಳಿಲ್ಲ? ಮೀನಾ, ಇದನ್ನೆಲ್ಲ ನೀ ಕಳ್ಸ್ಕೊಬಾರ್ದಿತ್ತು. ನಾಳೆನೆ ಕಾಲೇಜ್ ಬಿಟ್ಟು ಕೆಲ್ಸಕ್ಕೆ ಸೇರ್ತೀನಿ. ನಿನ್ ಮೇಲೆ ಇನ್ನಷ್ಟು ಭಾರ ಹಾಕಲ್ಲಣ್ಣ. ಇಲ್ಲ, ಅಪ್ಪ ಸಾಯ ಮುಂಚೆ ನನ್ನ ಕೈ ಹಿಡ್ಕೊಂಡು ಹೇಳಿದ್ದ, ಮೀನಾ ಓದ್ಬೇಕು, ಏನೇ ಆದ್ರೂ ನಾನು ಈ ಮಾತು ಮುರಿಯಲ್ಲ. ಹ್ಞೂ ಅಣ್ಣ, ಓದ್ತೀನಿ. ಅರ್ಜುನಂದು ಸಾಲ ಭಾಳ ಐತೆ, ಅದನ್ನ ಹೆಂಗಾರ ಮಾಡಿ ಕೊಡ್ಬೇಕು ನಾವು ಕೂಡ. ಹೌದು, ಕೊಡಮ್ಮ. ಈ ದೋಸ್ತರು ಕೊಡ್ಲಿ ಅಂದ್ರೆ ಮತ್ತೆ ಯಾರಾಗ್ತಾರೆ? ಹೌದು, ಅವ್ ದುಡ್ದಂತ್ರ ಸಾಲ ಮುಟ್ಸಲ್ಲ. ನಮ್ಮ ಬೈಕ್ ಮಾರೋದು ಎಷ್ಟು ಬರುತ್ತೋ ಅಷ್ಟು ಕೊಟ್ಟು ಸಾಲ ತೀರ್ಸೋಣ ಅಂತ ಅನ್ಕೊಂಡೇನೆ. ನಾನು ನನ್ನ ಚಿನ್ನ ಸರ ಮಾರಿ ಎಷ್ಟು ಗೊತ್ತೋ ಅಷ್ಟು ಜೋಡಿಸ್ತೀನಿ. ಆದರೆ ಈ ವಿಷಯ ನಮ್ಮ ಅಪ್ಪ ಗೊತ್ತಾಗಬಾರ್ದು ಅಷ್ಟೇ. ಈಗ ನಾವೇನೇ ಮಾತಾಡಿದ್ರು ಅರ್ಜುನ್ ಗೊತ್ತಾಗಬಾರ್ದು, ಮತ್ತೆ ಅವ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತೆ. ಅದಕ್ಕೆ ಸ್ನೇಹಿತರಂದ್ರೆ ಸುಖದಲ್ಲಿ ಭಾಗಿಯಾಗೋದಲ್ಲ, ಕಷ್ಟದಲ್ಲಿ ಸ್ನೇಹಿತರು ಭಾಗಿಯಾಗಬೇಕು, ಅದು ಸ್ನೇಹಿತ ಅಂದ್ರೆ. ಆಯ್ತು, ದುಡ್ಡು ಅರೇಂಜ್ ಮಾಡಮ್ಮ. ಹಲೋ ಸೂರ್ಯ, ಎಲ್ಲಿದ್ರಿ? ಇಲ್ಲಿ ನಮ್ಮ ಕಾಯಂ ಜಾಗ ಐತಲ್ಲ, ಅಲ್ಲಿ ಬರ್ರಿ ಇಲ್ಲಿ. ಹಾ, ನಿನ್ ಕಷ್ಟ ನನಗೆ ನೋಡಕ್ಕಾಗವಲ್ತು. ನನ್ನ ಕಡೆ ಇರೋ ಅಮೌಂಟ್ ಕೊಡ್ತೀನಿ, ಇಲ್ಲಿದ್ದು ಆ ಶೆಟ್ಟಿ ಕಟ್ಟು. ಇದು ನನ್ನ ಕಡೆಯಿಂದ. ಸ್ನೇಹಿತರಂದ್ರೆ ಸುಖದಲ್ಲಿ ಇರೋದಲ್ಲ, ಕಷ್ಟದಲ್ಲಿ ಭಾಗಿಯಾಗಬೇಕು. ಇದನ್ನ ತಗೊಂಡ್ ಸೆಟ್ಟಿ ಕಟ್ಟು. ಏನಾಗ ಬೇಜಾರಾಗಬೇಡ. ಬನ್ನಿ ಒಂದ್ಸಲ. ನಿಮ್ಮಂತ ಸ್ನೇಹಿತರ ಪಡ್ಯಾಕ 7 ಜನ ಮತ್ತೆ ಪುಣ್ಯ ಮಾಡಿರ್ಬೇಕು ನಾ. ಅದ್ ಹೆಂಗ್ ಇಷ್ಟು ಬೇಗ ರೊಕ್ಕ ತಗೊಂಬಂದಿ? ಇನ್ಮೇಲೆ ನಿನ್ನ ಹೆಸರು ಕೇಳಿದ್ರೆ ಸಾಕು, ದೂರ ಇರ್ತೀನಿ. ಆಯ್ತು, ಲೆಕ್ಕ ಚುಕ್ತಾಯ್ತು. ನಡಿ ನಡಿ.
ನಿನ್ ಬೈಕ್ ನಿನ್ ಸರ ಎಲ್ಲಿ? ಬೇಡ ಮಚ್ಚ, ಅದೆಲ್ಲ ಮಾತಾಡಬೇಡ. ನಿನ್ ತಂಗಿ ಹೋಗ್ಬೇಕಿಲ್ಲ. ಅಣ್ಣ ಇವತ್ ಸಂಜೆ ಬೇಗ ಬಾ, ನಾನೇ ಅಡ್ಗೆ ಮಾಡ್ತೀನಿ ಈಗ. ಸರಿ ಅಣ್ಣ, ಬಾಯ್.